ಆದರ್ಶ ವನಿತಾ ಸಮಾಜದ ಸುವರ್ಣ ಮಹೋತ್ಸವವನ್ನು ಮಾರ್ಚ್ 14ರಂದು ಸಿರ್ಸಿ ನಗರದ ಸಾಮ್ರಾಟ್ ಹೋಟೆಲ್ ಎದುರಿನ ರಂಗಧಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ಅಧ್ಯಕ್ಷರಾದ ಭಾಗೀರಥಿ ಹೆಗಡೆ ತಿಳಿಸಿದರು. ಆದರ್ಶ ವನಿತಾ ಸಮಾಜದ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅಧ್ಯಕ್ಷರಾದ ಭಾಗೀರಥಿ ಹೆಗಡೆ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಸುಮಿತ್ರಾ ಭಟ್ ಆಗಮಿಸಲಿದ್ದಾರೆ. ಗೌರವಾಧ್ಯಕ್ಷರಾಗಿ ವಾಸಂತಿ ಹೆಗಡೆ, ಮುಖ್ಯ ಅತಿಥಿಗಳಾಗಿ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರು ಲೋಗೋ ಬಿಡುಗಡೆ ಮಾಡಲಿದ್ದು, ಜೊತೆಗೆ ಉದ್ಯಮಿ ಉಪೇಂದ್ರ ಪೈ ಉಪಸ್ಥಿತರಿರಲಿದ್ದಾರೆ. ಸ್ಮರಣ ಸಂಚಿಕೆಯನ್ನು ಎಂಇಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಕುಮುದಾ ಶರ್ಮಾ ಬಿಡುಗಡೆಗೊಳಿಸಲಿದ್ದಾರೆ ಮತ್ತು ಈ ಸಮಯದಲ್ಲಿ ಲತಿಕಾ ಭಟ್ ಹಾಗೂ ವಿಪಿ ಹೆಗಡೆ ವೈಶಾಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಹಳ್ಳಿಗಳಲ್ಲಿ ಮನೆಮಾತಾಗಿರುವ ನಮ್ಮ ಆದರ್ಶ ವನಿತಾ ಸಮಾಜ ಈಗ ಸ್ವರ್ಣವನಿತಾ ಆಗಿ ಕಂಡುಕೊಳ್ಳುತ್ತಿದ್ದು, ಮಹಿಳೆಯರ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸುವುದು ನಮ್ಮ ಆದರ್ಶ ವನಿತಾ ಸಮಾಜದ ಮುಖ್ಯ ಉದ್ದೇಶ. ಅಂದರೆ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ, ಅವರ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದು, ಮನೋರಂಜನೆ ಮನೋವಿಕಾಸಕ್ಕೆ ಪೂರಕವಾಗುವ ತರಬೇತಿಗಳನ್ನು ನಡೆಸುತ್ತಿದ್ದೇವೆ. ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದೇವೆ. ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಧ್ಯೇಯ ವಾಕ್ಯ ಮಹಿಳಾ ಸಬಲಿ ಹೇಳಿದರು. ಗತಕಾಲಕ್ಕೆ ಗೌರವ, ವರ್ತಮಾನದ ಸಂಘ ಸಮಾಜ ಈವರೆಗೆ ನಡೆದುಕೊಂಡ ಕಾರ್ಯವನ್ನು ಅನುಭವಿಸಿದರೆ ನಾರಿ ಶಕ್ತಿಗೂ ಹೆಮ್ಮೆಯೂ ಹೆಚ್ಚಿಗೆಯೂ ಆಗಲೇಬೇಕು. ಯಾಕೆಂದರೆ ಹೆಣ್ಣು ಮಕ್ಕಳು ಬರುವಂಥ ಕಾಲಗಳು ಆಗ ಅಂದರೆ 1975 ಇಸ್ವಿಯ ಸಮಯದಲ್ಲಿ ಸಹ್ಯಾದ್ರಿ ಕಾಲೋನಿಯ ಆಸುಪಾಸಿನ ಮಹಿಳೆಯರು ಕೂಡಿ ಅವರಲ್ಲಿ ಶ್ರೀಮತಿಯರಾದ ವಾಸಂತಿ ಹೆಗಡೆ, ವಿಜಯನಗರಿ ರಮೇಶ್, ವತ್ಸಲ ಕಾಕಪ್ಪ, ಲೀಲಾ ನಾಗರಾಜ್ ಮುಂತಾದವರು. ಅದೇ ಹೊತ್ತಿಗೆ ವಿಶ್ವಸಂಸ್ಥೆ ಮಹಿಳೆಯರ ನಷ್ಟಗಳ ಪರಿಹಾರಕ್ಕಾಗಿ ಸುದ್ದಿಗೋಷ್ಠಿಯಲ್ಲಿ ಅಹಲ್ಯ ಹೆಗಡೆ, ಸುಜಾತಾ ಮದ್ಗುಣಿ, ಮಂಗಲ ಹಬ್ಬು, ಶಶಿಕಲಾ ಭಟ್, ಸೀತಾ ಕುರ್ಸೆ, ಮಧುಮತಿ ಹೆಗಡೆ, ರೇಖಾ ಭಟ್, ಸಹನಾ ಜೋಶಿ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.